ಮೇ 4ನೇ ತಾರೀಕು BY ವಿಜೇಂದ್ರಗೆ ಬಿಗ್ ಡೇ. ಮೇ 4ರ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ವಿಜೇಂದ್ರ ಸೇಫ್. ಇಲ್ಲಿ ಮೇ 4ನೇ ತಾರೀಕು ಎಲ್ಲರೂ ಕಾಯ್ತಾ ಇರುವಂತ ದಿನ. ಮೇ 4ನೇ ತಾರೀಕು ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ವಿಜೇಂದ್ರ ಸೇಫ್ ಆಗ್ತಾರೆ. ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ರೆ ಆನೆ ಬಲ, ಸೋತ್ರೆ ನಾಯಕತ್ವ ಬದಲಾವಣೆ ಅನಿವಾರ್ಯ. ಮೇ 4ರ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಬಾಯ್ ಹೇಳಬೇಕು ವಿಜೇಂದ್ರ. ಸೋತ್ರೆ ವಿಜೇಂದ್ರ ವಿರುದ್ಧ ರೆಬಲ್ಸ್ ರಾಗ ಫಿಕ್ಸ್. ನಾಯಕತ್ವ ಬದಲಾವಣೆಗೆ ಒತ್ತಾಯ ಕೇಳಿ ಬರುವ ಸಾಧ್ಯತೆ. ಇದು ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಪಾಲಿಗೆ ಪ್ರತಿಷ್ಠೆ. ಬೈ ಎಲೆಕ್ಷನ್ ದಾವಣಗೆರೆ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್. ವಿಜೇಂದ್ರ ಸತತವಾಗಿ ಬಾಗಲಕೋಟೆಯಲ್ಲಿ ಟಿಕ್ಕಾಣಿ ಹೂಡಿ ಬಾಗಲಕೋಟೆ ಕ್ಷೇತ್ರಕ್ಕೆ ಎಷ್ಟು ಪ್ರಾತಿನಿಧ್ಯವನ್ನ ಕೊಟ್ಟು ಪ್ರಚಾರವನ್ನ ಮಾಡಿದ್ರು ಅಂತ ಅಂದ್ರೆ ಗೆಲ್ಲಲೇಬೇಕು ಈ ಬಾರಿ ಎನ್ನುವಂತ ಒಂದಿಷ್ಟು ನಿರ್ಧಾರಗಳ ಮೇರೆಗೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಬಿಜೆಪಿ ದೊಡ್ಡ ಮಟ್ಟದ ಪ್ರಯತ್ನವನ್ನ ಮಾಡಿದೆ. ಇದರ ರಿಸಲ್ಟ್ ಬರುವಂತದ್ದು ಮೇ 4ನೇ ತಾರೀಕು. ಮೇ 4ನೇ ತಾರೀಕು ಎಲೆಕ್ಷನ್ ರಿಸಲ್ಟ್ ಏನಾಗಿರುತ್ತೆ ಅದರ ಮೇಲೆ ವಿಜೇಂದ್ರ ಅವರ ನಾಯಕತ್ವ ವಿಚಾರದ ಕುರಿತಂತೆ ಸ್ಥಾನಮಾನ ನಿರ್ಧಾರವಾಗುತ್ತೆ. ಪ್ರತಿಷ್ಠೆ ಈ ಎರಡು ಎಲೆಕ್ಷನ್ಗಳು ವಿಜೇಂದ್ರಗೆ. ಅಧ್ಯಕ್ಷ ಸ್ಥಾನ ಅಳಿವು ಉಳಿವು ಈ ಎಲೆಕ್ಷನ್ನ ರಿಸಲ್ಟ್ ನಲ್ಲಿದೆ. ಯಾಕೆ ಅಂತ ನೋಡಿದ್ರೆ, ಎಸ್, ಒಂದು ಪಕ್ಷದ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾಗಿ ಎಲೆಕ್ಷನ್ ಅಲ್ಲಿ ಯಾವ ರೀತಿಯಾಗಿ ಗೆದ್ದು ಬರಬೇಕು, ಗೆಲ್ಲೋದಕ್ಕೆ ಏನೇನೆಲ್ಲ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ, ಹೇಗೆಲ್ಲ ರೂಪಿಸ್ಕೊಳ್ಬೇಕಾಗುತ್ತೆ, ಅದರದೆಲ್ಲ ಡಿಸಿಷನ್ ಮಾಡುವಂಥದ್ದು, ಪ್ಲಾನಿಂಗ್ ಮಾಡುವಂಥದ್ದು ಆ ಒಂದು ಪಕ್ಷದ ಮುಖಂಡಂತ ಆಗಿರುತ್ತೆ ಅಲ್ಲಿ. ಹಾಗಾಗಿ ವಿಜೇಂದ್ರಗೆ ಪಕ್ಷದ ಅಧ್ಯಕ್ಷರಾಗಿ ತಾವು ತೆಗೆದುಕೊಳ್ಬೇಕಾದಂಥ ಕ್ರಮಗಳು ಹೇಗಿರುತ್ತೆ, ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೆ ಮಾಡಬೇಕಾದಂಥ ಶತ ಪ್ರಯತ್ನಗಳು ಯಾವ ರೀತಿಯಾಗಿರ್ತವೆ, ಇದೆಲ್ಲವೂ ಕೂಡ ಮುನ್ನೆಲೆಗೆ ಬರುತ್ತೆ. ಒಂದು ವೇಳೆ ಎರಡೂ ಕ್ಷೇತ್ರಗಳು ಗೆದ್ರೆ ವಿಜೇಂದ್ರಗೆ ಒಂದು ಒಳ್ಳೆ ಕೀರ್ತಿ ಬಂದಂತೆ, ಒಂದು ಒಳ್ಳೆ ಪ್ರತಿಷ್ಠೆ ಆಗುತ್ತೆ ವಿಜೇಂದ್ರಗೆ. ಎರಡು ಕ್ಷೇತ್ರ ಗೆದ್ರೆ ಬಿಜೆಪಿ, ಬಾಗಲಕೋಟೆ ದಾವಣಗೆರೆ ಕ್ಷೇತ್ರಗಳು ಗೆದ್ರೆ ನಿಜಕ್ಕೊಂದು ಹಿಸ್ಟ್ರಿ ಅಂತ ಹೇಳ್ಬೋದು. ದಾವಣಗೆರೆ ಬಾಗಲಕೋಟೆಯಲ್ಲಿ ಈ ಬಾರಿ ಬಿಜೆಪಿ ಗೆದ್ರೆ. ಸೊ ಹಾಗಾಗಿ ಒಂದು ಒಳ್ಳೆ ಪ್ರತಿಷ್ಠೆಯ, ಇನ್ನು ಅದರ ಜೊತೆಗೆ ಎಷ್ಟು ಲೀಡ್ನಲ್ಲಿ ಸೋತ್ರೂ ಬಿಜೆಪಿ ಎಷ್ಟು ಲೀಡ್ನಲ್ಲಿ ಸೋಲುತ್ತೆ, ಅಂಕಿ ಸಂಖ್ಯೆಗಳು ಅಲ್ಲಿ ಕೌಂಟ್ ಆಗುತ್ತೆ. ಎಷ್ಟು ಲೀಡ್ನಲ್ಲಿ ಗೆಲ್ಲುತ್ತೆ ಸೋಲುತ್ತೆ ಅನ್ನೋದು ಕೂಡ ಅಲ್ಲಿ ನಿರ್ಧಾರವಾಗುತ್ತೆ. ಸಂಭಾವ್ಯ ದಾಳಿ ತಪ್ಪಿಸಲು ಅದುವೇ ಫಲಿತಾಂಶ ಬೆನ್ನಲ್ಲೇ ಯಡಿಯೂರಪ್ಪ ಅಭಿನಂದನೋತ್ಸವ. ಮೇ 9ರಂದು ಯಡಿಯೂರಪ್ಪ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ BYV ಪ್ಲಾನ್. ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವ. ಸುಮಾರು 5 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸುವ ಬೃಹತ್ ಯೋಜನೆ. ಯಡಿಯೂರಪ್ಪೋತ್ಸವ ಮೂಲಕ BYV ಪ್ಲಾನ್ ಅನ್ನು ರೂಪಿಸಿಕೊಳ್ತಾ ಇದ್ದಾರೆ. ಜನ ಬೆಂಬಲ ತೋರಿಸಿ ರೆಬಲ್ ಟೀಮ್ ಬಾಯಿ ಕಟ್ಟಲು ಇದೊಂದು ಬೆಸ್ಟ್ ಪ್ಲಾನ್ ವಿಜೇಂದ್ರಗೆ. ಸಂಭಾವ್ಯ ದಾಳಿ ತಪ್ಪಿಸಲು ವಿಜೇಂದ್ರ ಪ್ಲಾನ್, ಅದುವೇ ಫಲಿತಾಂಶ ಬೆನ್ನಲ್ಲೇ ಯಡಿಯೂರಪ್ಪ ಅಭಿನಂದನೋತ್ಸವ. ಮೇ 9ರಂದು ಯಡಿಯೂರಪ್ಪರ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಡಿಯೂರಪ್ಪ ಅಭಿನೋತ್ಸವಕ್ಕೆ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ ವಿಜೇಂದ್ರ. ಎಸ್ ನೋಡಿ, ಬಿಜೆಪಿ ಕಳೆದ ಬಾರಿ 2023ರಲ್ಲಿ ಯಾಕೆ ಆ ರೀತಿಯಾಗಿ ಹೀನಾಯವಾಗಿ ಸೋಲನ್ನ ಒಪ್ಪುತ್ತೆ ಅಂತ ಅಂದ್ರೆ, ಆ ಬಾರಿ ಮತ್ತೊಂದು ಕಾರಣ, ದೊಡ್ಡ ಕಾರಣ ಅಂತ ಅಂದ್ರೆ ಯಡಿಯೂರಪ್ಪರ ಕಡೆಗಣನೆ ಆಗಿರುತ್ತೆ. ಅಲ್ಲಿ ಯಡಿಯೂರಪ್ಪ ರಾಜಕೀಯವಾಗಿ ಬಿಜೆಪಿಯಲ್ಲಿ ಇದ್ದಾಗ, ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಹಿತ ತುಂಬಾ ಜನ ಬೆಂಬಲ ಇದೆ. ಲಿಂಗಾಯತ ಸಮುದಾಯವನ್ನ ಸೆಳೆಯೋದ್ರಲ್ಲಿ ಯಡಿಯೂರಪ್ಪ ಪ್ರತಿಷ್ಠೆ. ಹಾಗಾಗಿ ಯಡಿಯೂರಪ್ಪ ಅವರ ಕಡೆಗಣನೆ ಮಾಡಿಬಿಟ್ಟಿದೆ ಬಿಜೆಪಿ ಅನ್ನುವಂಥದ್ದು ಏನು ಮುನ್ನೆಲೆಗೆ ಬರುತ್ತಲ್ಲ 2023ರಲ್ಲಿ, ಅದು ಬಿಜೆಪಿಗೆ ತುಂಬಾ ಮೈನಸ್ ಆಗುತ್ತೆ. ಹಾಗಾಗಿ ಮತ್ತೆ ಯಡಿಯೂರಪ್ಪಗೆ ಒಂದು ಸ್ಥಾನವನ್ನ ಕೊಟ್ಟು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ಅವರ ಮಗನಿಗೆ ಒಂದು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡ್ತಾರೆ. ಹೀಗಾಗಿ ವಿಜೇಂದ್ರ ಪ್ಲಾನ್ ಏನು ಅಂತ ಅಂದ್ರೆ, ಮೇ 9ನೇ ತಾರೀಕು ಯಡಿಯೂರಪ್ಪ ಹೆಸರಿನಲ್ಲಿ ಉತ್ಸವವನ್ನ ಮಾಡೋದಕ್ಕೆ ತಯಾರಿಯನ್ನ ನಡೆಸ್ಕೊಂಡಿದ್ದಾರೆ. ಅಭಿಮಾನೋತ್ಸವಕ್ಕೆ ತಯಾರಿಯನ್ನ ಮಾಡ್ಕೊಂಡಿರುವಂಥದ್ದು ವಿಜೇಂದ್ರ ಅವರ ಪ್ಲಾನ್.